ವಸ್ತು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ. ಅಪ್ಡೇಟ್ಸ್ ಹೋಗ್ಬಿಡೋದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಆಗಳ್ರಿ. ಓಕೆ, ಮೊದಲನೇ ಅಪ್ಡೇಟು IPL ಒಬ್ಬ ಪ್ಲೇಯರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಗುಜರಾತ್ ಟೈಟನ್ಸ್ನ ಒಬ್ಬ ಪ್ಲೇಯರ್ಗೆ ಈ ಸೀಸನ್ನು 3.6 ಕೋಟಿಗೆ ಗುಜರಾತ್ ಟೈಟನ್ಸ್ ಪಿಕ್ ಮಾಡ್ಕೊಂಡಿರೋ ರಾಬಿನ್ ಮಿನ್ಸಿ ಅಂತ ಜಾರ್ಖಂಡ್ನ ಪ್ರಾಮಿಸಿಂಗ್ ಕ್ರಿಕೆಟರ್ ಇವರು. ಸೊ ಈ ಕ್ರಿಕೆಟರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಕವಾಸಾಕಿ ನಿಂಜಾ ಬೈಕಲ್ಲಿ ಹೋಗ್ತಾ ಇದ್ರಂತೆ, ಆಯಾ ತಪ್ಪಿ ಬಿದ್ದಿ ಏನೋ ಪೆಟ್ಟಾಗಿದೆಯಂತೆ. ಸೊ ಅದರಿಂದ ಇವರು IPL ಆಡೋದು ಡೌಟ್ ತರನೇ ಕಾಣಿಸ್ತಾ ಇದೆ. ಏನೇ ಇವ್ರನ್ನ ಒಂಥರ ಬ್ಯಾಕಪ್ ಆಗಿನ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ, ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರೆ ಏನೋ ಅಂತ. ಒಟ್ಟಿನಲ್ಲಿ ರಿಷಬ್ ಪಂತ್ ಅವರ ಒಂದು ಟ್ರಾಜಿಡಿ ಆದಮೇಲೆ IPL ಅಲ್ಲಿ ನೆಕ್ಸ್ಟ್ ಇದೇ ಟ್ರಾಜಿಡಿ ಅಂತ ಕಾಣಿಸುತ್ತೆ. ಅಂದ್ರೆ ಏನು ಹೆವಿ ಸೀರಿಯಸ್ ಆಗೋಗ್ಬಿಡೋದು, ವರ್ಷಾನ್ಗಟ್ಟಲೆ ರೋಲ್ಡ್ ಔಟ್ ಥರ ಏನೋ ಆ ಥರ ಏನೋ ಅಪ್ಡೇಟ್ ಬಂದಿಲ್ಲ. ಕಾದ್ ನೋಡೋಣ, ಆದಷ್ಟು ಬೇಗ ರಿಕವರ್ ಆಗಿ ಇವರು ಕೂಡ ಆಡೋ ಥರ ಆಗಲಿ. ಯಾರಾದ್ರೂ ಏನಂತಮ್ಮ, IPL ಒಟ್ನಲ್ಲಿ ಮಜವಾಗಿರ್ಬೇಕಷ್ಟೇ, ಒಟ್ನಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಕೊಡಬೇಕು. ಕಾದ್ ನೋಡೋಣ ಗುಜರಾತ್ ಟೈಟನ್ಸ್ಗೆ ಇದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅಪ್ಡೇಟ್ ಬಿಟ್ಟು ಹಾರ್ದಿಕ್ ಪಾಂಡ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಈ 50 ಹೊಡೆಯೋದು 100 ಹೊಡೆಯೋದಿಲ್ಲ, ಇವೆಲ್ಲ ನಮಗೆ ಆಗಿ ಬರಲ್ಲ ಅಮ್ಮ. ನಾವೇನಿದ್ರು ದಿಲ್ದಾರ್ ಪರ್ಫಾರ್ಮೆನ್ಸ್ನ ಕೊಡಬೇಕು, ಮ್ಯಾಚ್ ವಿನ್ ಮಾಡಿಸ್ಬೇಕು, ಇಷ್ಟೇ ನನ್ನ ಆಟ. ಒಂಥರ ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ಅನ್ಸುತ್ತೆ. 50 ಹೊಡ್ಕೊಂಡು ಕೂತ್ಕೊಳ್ಳೋದು, 100 ಹೊಡ್ಕೊಂಡು ಕೂತ್ಕೊಳ್ಳೋದು, ಟೀಮಿಗೆ ಅದು ಅಗತ್ಯ ಇಲ್ಲ ಅಂತಂದರೆ ಹೊಡಿತಾರಲ್ಲ, ಅದು ನನಗೂ ಅಗತ್ಯತೆ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು 50ನ 100ನ ಆಗೋದಕ್ಕೆ ಬಿಡೋದಿಲ್ಲ ಪ್ಲೇಯರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಅಂದರೆ ಅವ್ರೇನು ಆ ಥರ ಹೇಳಿಲ್ಲ. ನನಗೆ 50 ಮತ್ತು 100 ಎಲ್ಲ ಹೊಡೆಯೋದು ಒಂದು ನೋಡ್ತು ಅಂತಂದರೆ ಒಂದು ಸ್ವಲ್ಪ ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಆಡಬೇಕು, ಹೋಗಿ ದಿಲ್ದಾರ್ ಪರ್ಫಾರ್ಮೆನ್ಸ್ ಆಡ್ಬಿಟ್ಟು ಬರ್ಬೇಕು ಎಲ್ಲ ಪ್ಲೇಯರ್ಸ್ನು. ಅಲ್ಲಿ ಟುಕು ಆಡ್ಕೊಂಡು 50 ಮಾಡ್ಕೊಳ್ಳೋದು, 100 ಮಾಡ್ಕೊಳ್ಳೋದು ಇವೆಲ್ಲ ಒಂಥರ ಸಿಲಿ ಆಗಿರುತ್ತೆ, ವೇಸ್ಟ್ ಆಫ್ ಟೈಮ್ ಥರ ಇರುತ್ತೆ ಅಂತ ಅವ್ರು ಹೇಳಿದರೆ. ಅವರ ಓನ್ ಅಭಿಪ್ರಾಯನ ಇದನ್ನ ನಾವು ರಿಲೇಟ್ ಮಾಡ್ಕೋಬೋದು. ಏನಕ್ಕೆ ಹಾರ್ದಿಕ್ ಪಾಂಡ್ಯ 50 ಆಗೋದಕ್ಕೆ 100 ಆಗೋದಕ್ಕೆ ಪ್ಲೇಯರ್ಸ್ಗಳು ನಾನ್ ಸ್ಟ್ರೈಕರ್ ಎಂಡಲ್ಲಿ ಇದ್ದಾಗ, ಇನ್ನೇನು ಓವರ್ಸ್ ಎಂಡ್ ಆಗೋ ಟೈಮಿಗೆ ಬಂದಾಗ ಅವ್ರಿಗೆ ಸ್ಟ್ರೈಕ್ ಕೊಡ್ದಂಗೆ ಅಥವಾ ಏನೋ ಒಂದು ಅವರೇ 6 ಹೊಡೆದ್ಬಿಟ್ಟು ಮುಗಿಸೋ ಥರ ಆಗಿರ್ಬೋದು, ಏನೋ ಒಂದು ಮಾಡ್ತಾರಲ್ಲ, ಇದೇನಕ್ಕೆ ಅಂತ ಇವತ್ತು ರೀಸನ್ ಗೊತ್ತಾಯಿತು. ಹಾರ್ದಿಕ್ ಪಾಂಡ್ಯ ಬೇಸಿಕಲಿ ಬಂದ್ಬಿಟ್ಟು 50-100 ಹೊಡೆಯೋದು ಆಗಲ್ಲ ಬಂತೆ. ಅಪ್ಡೇಟ್ ಬಂತ್ರಿ, ಗೌತಮ್ ಗಂಭೀರ್ IPL ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒನ್ ಆಫ್ ದ ಟಫೆಸ್ಟ್ ಲೀಗ್ ಅಕ್ರಾಸ್ ದ ವರ್ಲ್ಡ್ ಯಾವುದು ಅಂತಂದ್ರೆ ಅದು IPL ಮಾತ್ರನೇ. ನಾನು ಇದನ್ನ ವರ್ಲ್ಡ್ ಕಪ್ ರೇಂಜಿಗೆ ಇದನ್ನ ಟ್ರೀಟ್ ಮಾಡ್ತೀನಿ. ವರ್ಲ್ಡ್ ಕಪ್ನ ಗೆದ್ಬಿಡ್ಬೋದು, ಬಟ್ IPLನ ಗೆಲ್ಲಬೇಕು ಅಂದ್ರೆ ತಿಪ್ಪುರ್ಲಾಗ ಹೊಡಿಲೇಬೇಕು, ಆ ರೇಂಜಿಗೆ ಸರ್ಕಸ್ ಮಾಡಲೇಬೇಕು. IPL ಗೆಲ್ಲೋದು ಅಷ್ಟು ಈಸಿ ಮಾತಂತೂ ಅಲ್ಲವೇ ಅಲ್ಲ. ನಾನು ಅದನ್ನ ಹೆವಿ ಸ್ಟ್ಯಾಂಡರ್ಡ್ಸ್, ಹೈ ಸ್ಟ್ಯಾಂಡರ್ಡ್ಸ್ಗೆ ಕ್ರಿಕೆಟಲ್ಲೇ IPLನ ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಆಬ್ವಿಯಸ್ಲಿ ನಿಜ ಕೂಡ ಹೌದು ಅಂತ ಅನ್ಸುತ್ತೆ. ಯಾಕಂದರೆ IPL ಗೆಲ್ಲೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. 10 ಟೀಮ್ಗಳು ಅದು ಯಾವ ಥರ ಫೈಟ್ನ ಮಾಡ್ತಾರೆ ಇವರು IPLನ ಗೆಲ್ಲೋದಕ್ಕೆ ಅಂತ. ಒಂಥರ ಶತಾಯ ಪ್ರಯತ್ನ ಆಗ್ತಾರೆ. ವರ್ಲ್ಡ್ ಕಪ್ಪಲ್ಲೂ ಆ ಥರ ಪ್ರಯತ್ನಗಳು ಹಾಕಲ್ಲ, IPL ಆ ರೇಂಜಿಗೆಲ್ಲ ಪ್ರಯತ್ನ ಹಾಕ್ಬಿಡ್ತಾರೆ. ಅಪ್ಡೇಟ್ ಬಿಫೋರ್ ನಿನ್ನೆ ನಮ್ಮ ಎಲಿಸ್ ಪೆರಿ ಡಮಾಲ್ ಡಿಮಿಲ್ ಅಂತ ಹೊಡೆದಾಕ್ಬಿಟ್ರು ಕಾರ್ ಗ್ಲಾಸ್ನ. ಹೊಡೆದಾಕಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇನ್ನೇನು RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಆಗಿದಂತೂ ಆಯಿತು. ಸೊ ಇಷ್ಟು ದಿನ ಏನು ಸಪೋರ್ಟ್ ಕೊಟ್ಟರು ನಮ್ಮ RCB ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ನಮ್ಮ RCBಗೆ ಜಸ್ಟ್ ಅನ್ಬಿಲೀವೇಬಲ್ ಅಂತ ಹೇಳಿದರೆ. ಅವರು ಇಷ್ಟು ವರ್ಷ ಆಡಿದ್ದಾರೆ ಕ್ರಿಕೆಟ್, ಇಷ್ಟು ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡಿದ್ದಾರೆ, ಬಟ್ ಆದರೂ ಯಾವುದೇ ಸಿಕ್ಕಾಪಟ್ಟೆ ಫಾರ್ಮೆಟಲ್ಲಿ ಅಕ್ರಾಸ್ ವರ್ಲ್ಡ್ ಆಡಿದ್ದಾರೆ. ಎಲ್ಲೋದನ್ನು ಕೂಡ ಈ ರೇಂಜಿಗೆ ಸಪೋರ್ಟು, ಈ ರೇಂಜಿಗೆ ಫ್ಯಾನ್ ಕಿಕ್ಕಿರ್ದಿ ಸೌಂಡ್ ಮಾಡಿ ಕಿರ್ಚಿ ಕೂಗಾಡೋ ಅಂಥದ್ದನ್ನ ನಾನು ವೆರಿ ಫಸ್ಟ್ ಟೈಮ್ ನೋಡಿರೋದು. ಅದು ನಾನು ಮ್ಯಾಚ್ನ ಆಡ್ತಾ ಇರಬೇಕಾದ್ರೆ ನನ್ನ ಹೆಸರನ್ನ ಕೂಗೋದಾಗಿರ್ಬೋದು, RCB ಹೆಸರನ್ನ ಕೂಗೋದಾಗಿರ್ಬೋದು, ಈ ರೇಂಜಿಗೆ ಎನರ್ಜೆಟಿಕ್ ಫ್ಯಾನ್ಸು ನಾನು ಫಾರ್ ದ ವೆರಿ ಫಸ್ಟ್ ಟೈಮು ನನ್ನ ಕೆರಿಯರಲ್ಲಿ ನೋಡಿರೋದು ಅಂತ ಹೇಳಿದರೆ. ಸೊ ಈ ಥರ ನಾವು ಒಂಥರ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ ಹೇಳ್ತಾರೆ ಅಂತಂದರೆ ನಮ್ಮ RCB ಫ್ಯಾನ್ ಬೇಸ್ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಬೇರೆಯವ್ರು ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅಪ್ಡೇಟ್ ಬುಫೈ ಹಾಟ್ಸ್ಟಾರ್ ಅವರು T20 ವರ್ಲ್ಡ್ ಕಪ್ನ ಫ್ರೀ ಆಗಿ ಸ್ಟ್ರೀಮ್ ಮಾಡ್ತಾರಂತೆ ಮಗ, ಲಾಸ್ಟ್ ಟೈಮ್ ಥರನೇ, ಬಟ್ ಮೊಬೈಲಲ್ಲಿ ಮಾತ್ರ. ಲಾಸ್ಟ್ ಟೈಮ್ ಕೂಡ ಮೊಬೈಲಲ್ಲಿ ಮಾತ್ರ ಫ್ರೀ ಆಗಿ ಬಿಟ್ಟಿದ್ರು. ನೀವು ಲ್ಯಾಪ್ಟಾಪಲ್ಲಿ ಮತ್ತು TVಲಿ ನೋಡಬೇಕು ಅಂತಂದರೆ ಅಥವಾ PC ನೋಡಬೇಕು ಅಂತಂದರೆ ನೀವು ಬೈ ಮಾಡ್ಕೋಬೇಕಾಗತ್ತೆ ಸಬ್ಸ್ಕ್ರಿಪ್ಷನ್ನ. ಸೊ ಅದೇ ರೀತಿ ಈ ಸಲಿನೂ ಕೂಡ ಫ್ರೀ ಆಗಿ ಬಿಟ್ಟಿದ್ದಾರೆ ಫೋನ್ಗೆ, ನೋಡ್ಕೊಳ್ರಮ್ಮ ಅಂತ. ಏನಾದ್ರೇನು ವಿಶೇಷತೆ ಏನಿಲ್ಲ. ಇವಾಗೆಲ್ಲ ಜಿಯೋ ಸಿನಿಮಾನು ಫ್ರೀ ಬಿಡ್ತಾ ಇದೆ, ಇವರು ಬಿಡಲೇಬೇಕು ಅಫ್ಕೋರ್ಸ್. ಇಲ್ಲ ಅಂತಂದರೆ ಎಲ್ಲ ಅವ್ರು ಉಲ್ಟಾ ಪಲ್ಟಾ ಸೀನ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಬಿಡ್ತಾ ಇರೋದು. ಅವರು ಸಿಕ್ಕಾಪಟ್ಟೆ ಬುದ್ಧಿವಂತರು. ಇಲ್ಲ ಅಂದರೆ ಅವ್ರು ವರ್ಷಾನ್ಗಟ್ಲೆಯಿಂದನೇ ಬಿಟ್ಟಿರೋರು. ಇವಾಗ ಏನಕ್ಕೆ ಬಿಡ್ತಾರೆ, ಜಿಯೋ ಸಿನಿಮಾ ಅವಳಿಂದನೇ ಇವಾಗ ಬಿಡ್ತಾ ಇರೋದು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾಯ್.